ತಣ್ಣೀರೆಲ್ಲ ಸುರಿಸ್ಕೊಂಡು ಐಫೋನ್ ತಗೊಂಡು PGCET ಬಗ್ಗೆ PGCET ಸಬ್ಜೆಕ್ಟ್ಸ್ ಬಗ್ಗೆ ನೀವು ನಂಗೆ ನಗು ಬರ್ತಾ ಇದೆ. ಇದೆಲ್ಲ ಆಕ್ಚುಲಿ ಯಾರಾದ್ರೂ Yashu Vlogs and Rishika Vlogs and Kushi Vlogs. Hey guys, welcome back to my YouTube channel Yashu Vlogs. ಇವತ್ತು ಸಂಡೇ ಫಂಡೇ ಏನೂ ಇಲ್ಲ, ನಂದು ಖಾಲಿ ಡೇ. ನಾನು ಮನೇಲಿ ಒಬ್ಳೇ ಇದ್ದೀನಿ ಆ್ಯಂಡ್ ಇವತ್ತು ಒಂದು ಕ್ಯಾಶುಯಲ್ ಡೈಲಿ ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ಇವತ್ತು ಒಂದು ಸರ್ಪ್ರೈಸಿಂಗ್ ಥಿಂಗ್ ಇದೆ. ಏನಂದರೆ ನಮ್ಮ ಮನೆಗೆ ಒಬ್ರು ಹೊಸ ಮೆಂಬರ್ ಆ್ಯಡ್ ಆನ್ ಆಗ್ತಾ ಇದ್ದಾರೆ. ಯಾರದು ಅಂತ ಗೆಸ್ ಮಾಡ್ತಾ ಇರಿ. ಸದ್ಯಕ್ಕಂತೂ ಹೇಳಲ್ಲ ಯಾರದು ಅಂತ, ಬಟ್ ಒಬ್ರು ಹೊಸ ಪರ್ಸನ್ ಅಂತೂ ಬರೋರಿದ್ದಾರೆ ಇವತ್ತು. ನಂಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಆ್ಯಂಡ್ ಈ ವ್ಲಾಗ್ ನಲ್ಲಿ ತುಂಬ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಲೈಫ್ ಸ್ಟೈಲಲ್ಲಿ ತುಂಬ ಚೇಂಜಸ್ ಆಗಿದೆ. ಆ್ಯಂಡ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ನಂದು ಸ್ವಲ್ಪ ಪಿಂಪಲ್ಸ್ ಎಲ್ಲ ಇವಾಗ ಕಂಟ್ರೋಲ್ ಆಗಿದೆ. ನನ್ನ ಸ್ಟಾರ್ಟಿಂಗ್ ವ್ಲಾಗ್ಸಲ್ಲಿ ಎಷ್ಟು ಕಮ್ಮಿ ಪಿಂಪಲ್ಸ್ ಇತ್ತು ಅಷ್ಟು ಪಿಂಪಲ್ಸ್ ಕಾಣಿಸ್ತಾ ಇದೆ. ಯಾಕೆ, ನನ್ನ ಲೈಫ್ ಸ್ಟೈಲ್ ಏನೇನು ಚೇಂಜಸ್ ಆಗಿದೆ, ನಾನು ಏನೇನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆಲ್, ಅದನ್ನು ನಾನು ಈ ವ್ಲಾಗ್ನಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಕೀಪ್ ವಾಚಿಂಗ್ ಗಾಯ್ಸ್. ನಾನು ಪ್ರತಿದಿನ ಬೆಳಿಗ್ಗೆ ಎದ್ದಿದ ತಕ್ಷಣ ಚಿಯಾ ಸೀಡ್ಸ್ ಮತ್ತು ಜೀರಾ ಹಾಕಿರೋ ಅಂತಹ 1 ಗ್ಲಾಸ್ ಬಿಸಿನೀರನ್ನ ಕುಡಿತೀನಿ. ಆ್ಯಂಡ್ ಈಗ ಒಂದು ವಾರದಿಂದ ಒಂದು ಹೊಸ ಅಭ್ಯಾಸ ಮಾಡಿಕೊಂಡಿದ್ದೀವಿ ನಮ್ಮ ಮನೆಯಲ್ಲಿ. ದಟ್ ಈಸ್ ಒಂದಿನ ಕ್ಯಾರೆಟ್ ಜ್ಯೂಸ್, ಒಂದಿನ ಬೀಟ್ರೂಟ್ ಜ್ಯೂಸ್, ಒಂದಿನ ಗ್ರೀನ್ಸ್ ಜ್ಯೂಸ್, ಆ ಥರ ದಿನ ಬೆಳಗ್ಗೆ ಹೊತ್ತು ಯಾವುದಾದ್ರೂ ಒಂದು ಜ್ಯೂಸನ್ನ ಕನ್ಸ್ಯೂಮ್ ಮಾಡೋದು. ಆ್ಯಂಡ್ ಮುಂಚೆ ಎಲ್ಲ ನಾನು ವಾಕ್ ಎಲ್ಲ ಮಾಡ್ತಾಯಿದ್ದೆ, ಪ್ರತಿದಿನ ಬೆಳಗ್ಗೆ ಎದ್ದು 30 ಮಿನಿಟ್ಸ್ ವಾಕ್ ಈ ಥರ ಮಾಡ್ತಾಯಿದ್ದೆ. ಬಟ್ ಇವಾಗ ಎಲ್ಲ ಬಿಟ್ಬಿಟ್ಟಿದ್ದೆ. ಕಾಲೇಜ್ ಸ್ಟಾರ್ಟ್ ಆದಮೇಲೆ ಆ್ಯಕ್ಚುಲಿ ಎಲ್ಲದನ್ನು ನಾನು ಅವಾಯ್ಡ್ ಮಾಡಿಬಿಟ್ಟೆ. ನನ್ನ ಲೈಫ್ ಸ್ಟೈಲ್ ಬಗ್ಗೆ ನಾನು ಏನೂ ಕೇರ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ನನ್ನ ಸೆಲ್ಫ್ ಕೇರ್ ಅನ್ನೋದು ನಾನು ಮಾಡೋದೇ ಬಿಟ್ಬಿಟ್ಟೆ. ನೀವು ಅಬ್ಸರ್ವ್ ಮಾಡಿದ್ರೆ ನನ್ನ ವ್ಲಾಗ್ಸಲ್ಲಿ ನನ್ನ UG ಹಾಲಿಡೇಸ್ ಏನಿತ್ತು, PGಗೆ ಸೇರೋಕ್ಕಿಂತ ಮುಂಚೆ ಏನು ನಮ್ಮದು ಫೈನಲ್ ಇಯರ್ ಮುಗಿದ ಮೇಲೆ ಹಾಲಿಡೇಸ್ ಇತ್ತು, ಆವಾಗ ನಾನು ತುಂಬ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾಯಿದ್ದೆ. ಮನೆಯಲ್ಲಿ ಎಲ್ಲ ಬರೀ ಫ್ರೂಟ್ಸ್ ಕನ್ಸ್ಯೂಮ್ ಮಾಡೋದು ಆ್ಯಂಡ್ ವಾಕ್ ಮಾಡೋದು, ಮನೆಯಲ್ಲೇ ಇರ್ತಾ ಇದ್ನಲ್ವ, ನನಗೆ ನಾನು ತುಂಬ ಟೈಮ್ ಕೊಡ್ತಾಯಿದ್ದೆ. ಬಟ್ ಆವಾಗ ಕಾಲೇಜ್ ಸೇರಿಕೊಂಡೆ, ಬೆಳಗ್ಗೆ ರೆಡಿಯಾಗಿ ಹೊರಡೋದಕ್ಕೆ ಟೈಮ್ ಆಗ್ತಾಯಿತ್ತು. ಆ್ಯಂಡ್ ಸಂಜೆ ವಾಪಸ್ ಬರೋದು 6 ಗಂಟೆ ಈ ಥರ ಆಗ್ತಾಯಿತ್ತು. ಸೊ ನಂಗಲ್ಲಿ ಕಾಲೇಜ್ ಅಸೈನ್ಮೆಂಟ್ಸ್ ಅದು ಇದು ಸ್ವಲ್ಪ ಹೊತ್ತು ಫೋನ್ ನೋಡೋಣ ಹಿಂಗೆ ಹಂಗೆ ಅದೇ ಆಗ್ತಾಯಿತ್ತು. ಆ್ಯಂಡ್ ಕಾಲೇಜಿಗೆ ಹೋಗೋದಾಗಲೆಲ್ಲ ಹೆಂಗಂದರೆ ಮಧ್ಯಾಹ್ನ 1 ಆ ಥರ ಲಂಚ್ ಮಾಡಿದ್ದೀನಿ ಅಂತ ಅಂದರೆ 4:30ಗೆ ಕಾಲೇಜ್ ಬಿಟ್ಟ ಮೇಲೆ ಏನಾದರೂ ತಿನ್ಬೇಕು ಅನಿಸ್ತಾಯಿತ್ತು, ಸ್ಪೈಸಿಯಾಗಿ ಚಾಟ್ಸ್, ಇದು ನಾರ್ಮಲಿ ಎಲ್ರಿಗೂ ಅನಿಸುತ್ತೆ. ಸೊ ನಾನು ಇದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೆ. ಪ್ರತಿದಿನ ಏನಾದರೂ ಚಾಟ್ಸ್ ತಿನ್ನೋದು, ಪ್ರತಿದಿನ ಹೀಗೆ ಏನಾದರೂ ಒಂದು ಜಂಕ್ ಐಟಮ್ ಕನ್ಸ್ಯೂಮ್ ಮಾಡೋದು, ಹೀಗೆ ಮಾಡ್ತಾಯಿದ್ದೆ. ಸೊ ನನಗೆ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಆಲ್ಮೋಸ್ಟ್ 6 ಮಂತ್ಸ್ ಆಗೋಯಿತು ಕಾಲೇಜ್ ಸ್ಟಾರ್ಟ್ ಆಗಿ. ಇಷ್ಟು ದಿನವೂ ನಾನು ತುಂಬ ಅನ್ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾಯಿದ್ದೆ. ಆ್ಯಂಡ್ ಆ ಅನ್ಹೆಲ್ತಿ ಲೈಫ್ ಸ್ಟೈಲಿಂದ ನನಗೆ ತುಂಬ ಚೇಂಜಸ್ ಆಯಿತು. ನನ್ನ ಸ್ಕಿನ್ನಲ್ಲಿ ಆಗಿರ್ಬೋದು, ನಂಗೆ ತುಂಬ ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಆಲ್. ಮತ್ತು ತುಂಬ ಟಮ್ಮಿ ಫ್ಯಾಟ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಆಮೇಲೆ ಏನು ಅಂದ್ಕೊಂಡೆ, ಸಡನ್ಲಿ ನನಗೆ ಒಂದಿನ ಜ್ಞಾನೋದಯ ಥರ ಆಗೋಯಿತು. ಸೊ ಇನ್ಮೇಲಾದರೂ ನಾನು ನನ್ನ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಆ್ಯಂಡ್ ನಾನು ಮುಂಚೆ ಹೇಗೆ ಮನೇಲಿ ಇದ್ದಾಗಲೇ ಹೇಗೆ ನನ್ನ ಲೈಫ್ ಸ್ಟೈಲನ್ನು ನಾನು ಹೆಲ್ತಿಯಾಗಿ ಇಟ್ಕೊಂಡಿದ್ದೆ, ಅದೇ ಥರನೇ ಇವಾಗಲೂ ಕೂಡ ಅಷ್ಟೇ ಹೆಲ್ತಿಯಾಗಿ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಆದಷ್ಟು ನಾನು ಹೆಂಗೆ ಮುಂಚೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ತಗೊಳ್ತಾ ಇದ್ದೆ ಅಥವಾ ಫ್ರೂಟ್ಸನ್ನ ಜಾಸ್ತಿ ಪ್ರಿಫರ್ ಮಾಡ್ತಾಯಿದ್ದೆ, ಡ್ರೈ ಫ್ರೂಟ್ಸನ್ನ ಪ್ರಿಫರ್ ಮಾಡ್ತಾಯಿದ್ದೆ, ಹಾಗೇ ಇವಾಗಲೂ ಕೂಡ ಅದನ್ನು ಮೇಂಟೈನ್ ಮಾಡಬೇಕು ಅನ್ನೋದೆಲ್ಲ ನಾನು ತಲೆಯಲ್ಲಿ ಇಟ್ಕೊಂಡೆ. ಆ್ಯಂಡ್ 1 ವೀಕಲ್ಲೇ ನಂಗೆ ತುಂಬ ಚೇಂಜಸ್ ಕಾಣಿಸ್ತಾ ಇದೆ, ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗ್ತಾಯಿತ್ತು. ಎಂತ ಅಂದರೆ ಗೈಸ್, ತುಂಬ ಜನ PGCET ಬಗ್ಗೆ PGCET ಸಬ್ಜೆಕ್ಟ್ಸ್ ಬಗ್ಗೆ ನೀವು ಏನರಲ್ಲಿ ಓದಿದ್ರಿ ಆ್ಯಂಡ್ ನಿಮ್ಮ ರ್ಯಾಂಕಿಂಗ್ ಎಷ್ಟು, ನಿಮ್ಮ ಕಾಲೇಜಲ್ಲಿ PGCET ಸೀಟ್ ಸಿಗೋದಕ್ಕೆ ಎಷ್ಟು ರ್ಯಾಂಕ್ ಇರಬೇಕು ಅನ್ನೋದೆಲ್ಲ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ. ಆ್ಯಂಡ್ MBA ಬಗ್ಗೆ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ಇದ್ರ ಬಗ್ಗೆನೇ ಒಂದು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ಇನ್ 3 ಮಂತ್ಸಲ್ಲಿ ಯು ಗೈಸ್ ಆರ್ ಗೋಯಿಂಗ್ ಟು ಸರ್ಚ್ ಅಬೌಟ್ PG. ಬಿಕಾಸ್ ನಿಮ್ಮದು ಇನ್ 3 ಮಂತ್ಸಲ್ಲಿ UG ಮುಗಿದು PG ಬಗ್ಗೆ ಯೋಚನೆ ಮಾಡೋದು ತಲೆನೋವು ಸ್ಟಾರ್ಟ್ ಆಗುತ್ತೆ. ನಮಗೂ ಇದು ಸ್ಟಾರ್ಟ್ ಆಗಿತ್ತು.
ಡೆಫಿನೆಟ್ಲಿ ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ತೀನಿ. ನಾನು ಹೆಂಗೆ ಕಾಲೇಜಸ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆ್ಯಂಡ್ ಆಲ್, ತುಂಬ ಹುಡುಕಿ ಮತ್ತೆ ಯಾಕೆ ಕೊನೆಗೆ ನಮ್ಮ ಕಾಲೇಜ್ಗೆ ಸೇರಿಕೊಂಡೆ ಅಂತ ಎಲ್ಲ. ಸೊ ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಫಾರ್ ದ್ಯಾಟ್ ನಂಗೆ ಏನಂದರೆ ಕೆಲವೊಂದು ಕಮೆಂಟ್ಸ್ನ ನಾನು ನೋಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಇನ್ನು ಏನೇ ಕ್ವೆಶನ್ಸ್ ಇದ್ರೂ ಇದ್ರ ಬಗ್ಗೆ ದಯವಿಟ್ಟು ಈ ವ್ಲಾಗ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಇನ್ನು ಸ್ವಲ್ಪ ದಿನದಲ್ಲಿ ಇದ್ರ ಬಗ್ಗೆ ವ್ಲಾಗ್ ಮಾಡ್ತೀನಿ. 100% ಇದ್ರ ಬಗ್ಗೆ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ನಾನು ಯಾವ ಬುಕ್ಕಲ್ಲಿ PGCETಗೆ ಪ್ರಿಪೇರ್ ಆಗಿದ್ದು ಎಲ್ಲ ಕೂಡ ಹೇಳ್ತೀನಿ ನಾನು. ಸೊ ಪ್ಲೀಸ್ ಈ ವ್ಲಾಗ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಈಸಿಯಾಗಿ ಒಂದೇ ವ್ಲಾಗಲ್ಲಿ ಸಿಕ್ಬಿಡುತ್ತೆ ಏನೇನು ನಾನು ಆನ್ಸರ್ ಮಾಡಬೇಕು, ಏನೇನು ಕ್ವೆಶನ್ಸ್, ಏನೇನು ಕ್ವೆರೀಸ್ ನಿಮಗಿದೆ ಅನ್ನೋದು ನಂಗೆ ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆ ವ್ಲಾಗ್ ಮಾಡಬೇಕು ಅಂದರೆ ದಯವಿಟ್ಟು ಈ ವ್ಲಾಗ್ನಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಟೈಮ್ ಈಗ 8 o'clock ಗೈಸ್. ಮನೆಯಲ್ಲಿ ಯಾರೂ ಇಲ್ಲ. ಸದ್ಯಕ್ಕೆ ನನ್ನ ಕೆಲಸಗಳೆಲ್ಲ ಮುಗೀತು. ಡ್ಯಾಡಿ ತೋಟಕ್ಕೆ ಹೋಗಿದ್ದಾರೆ, ಅಮ್ಮ ಮಂಡ್ಯದಲ್ಲಿ ಒಂದು ಮದುವೆ ಇದೆ ಸೊ ಹೋಗಿದ್ದಾರೆ. ನಮ್ಮ ಗಾರ್ಡನ್ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದರೆ, ಯು ಗೈಸ್ ಕ್ಯಾನ್ ಸಿ ವಿಳೆದಲ್ಲೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲೋವೆರಾ 2 ಆಲೋವೆರಾ ಇದೆ, ತುಂಬ ಹೆಲ್ತಿಯಾಗಿದೆ. ಆ್ಯಕ್ಚುಲಿ ನಾವೇನು ಯೂಸೇ ಮಾಡ್ತಾ ಇಲ್ಲ, ಅದು ಕಟ್ ಮಾಡಿ ಪ್ರಾಬಬ್ಲಿ ಯೂಸ್ ಮಾಡಬೇಕು. ನಾನು ಅನ್ಕೋತೀನಿ ಯೂಸ್ ಮಾಡಬೇಕು ಅಂತ, ಬಟ್ ಟೈಮ್ ಸಿಗ್ತಾ ಇಲ್ಲ ಗೈಸ್. ಆ್ಯಂಡ್ ಬ್ರಹ್ಮಕಮಲ ನೋಡಿದ್ರೆ 6 ಬಡ್ಸ್ ಇದೆ ಗೈಸ್, 6 ಮೊಗ್ಗುಗಳಿದೆ. ಎಲ್ಲ ಒಂದೇ ದಿನ ಹರಡುತ್ತೆ, ಯಾವತ್ತು ಹರಡುತ್ತೆ ಅಂತ ಗೊತ್ತಿಲ್ಲ. ನೋಡಿ 1 2 3 4 5 6 ಇದೆ. ಇದೆಲ್ಲ ನೆನ್ನೆ ಮೊನ್ನೆ ಆ ಥರ ಹರಡಿರೋದು. ಇದು ಯಾರು ಒಂದೇ ದಿನ ಹರಡಿದ್ರೆ ಚೆನ್ನಾಗಿ ಕಾಣುತ್ತೆ. ಇಲ್ಲೆಲ್ಲ ವಿಳೆದೆಲೆ. ಆ್ಯಂಡ್ ಇಲ್ಲಿ ಬಂದರೆ ಟೊಮ್ಯಾಟೋಸ್ ಇದೆ. ಟೊಮ್ಯಾಟೋಸ್ ಅಷ್ಟೇ. ಆ ಕಡೆ ಎಲ್ಲ ಏನೋ ಇತ್ತು ಅಲ್ವಾ ಗೈಸ್, ಅವಾಗ 6 months ಬ್ಯಾಕು ಅದೆಲ್ಲ ಹೊಟ್ಟೋಗಿದೆ. ಇವಾಗೆಲ್ಲ ಮಳೆ ಬಂದು ಸತ್ತೆ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಏನೂ ಹಾಕಿಲ್ಲ ನಾವು ಸದ್ಯಕ್ಕೆ, ಅಷ್ಟೇ. ದಿಸ್ ಇಸ್ ದ ಅಪ್ಡೇಟ್ ಅಬೌಟ್ ಗಾರ್ಡನ್. ಯಾ, ಇವಾಗ ವೆಲ್ಕಮ್ ಟು ಯಶೂಸ್ ಪಾಕಶಾಲೆ. ನಾನು ಇವತ್ತು ಆಬ್ವಿಯಸ್ಲಿ ಮನೇಲಿ ಯಾರೂ ಇಲ್ಲ. ಆ್ಯಂಡ್ ಅಪ್ಪನಿಗೇನಾದರೂ ಟಿಫನ್ ಮಾಡಬೇಕು. ಮತ್ತು ರಜಾ ಇದ್ದಾಗ ಆಲ್ಮೋಸ್ಟ್ ಟಿಫನ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನಂಗೆ ಇಷ್ಟ ಆಗುತ್ತೆ ನಾನು ಹೆಂಗೆ ಮಾಡ್ತೀನಿ, ನಾನು ಮಾಡೋದು ಹೆಂಗಿರುತ್ತೆ ಟೇಸ್ಟು ಅಂತ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡೋಕ್ಕೆ ನಂಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇಷ್ಟಪಡ್ತೀನಿ. ರಜಾ ಇದ್ದಾಗ ಆಲ್ಮೋಸ್ಟ್ ಟಿಫನ್ಸ್ ಮಾಡೋಕ್ಕೆ ನನಗೆ ಇಷ್ಟ ಆಗುತ್ತೆ. ಸೊ ಇವತ್ತು ಯಾರೂ ಇಲ್ಲದೆ ಇರೋ ಕಾರಣ ಅಮ್ಮ ಒಂದು ಐಡಿಯಾ ಕೊಟ್ಬಿಟ್ಟು ಹೋದರು, ಜೀರಾ ರೈಸ್ ಮಾಡು ಅಂತ. ಸೊ ಜೀರಾ ರೈಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ರೆಸಿಪಿ ಏನು ತೋರಿಸಿಲ್ಲ ಆ್ಯಕ್ಚುಲಿ ವಿಡಿಯೋದಲ್ಲಿ, ಬಟ್ ನಾರ್ಮಲಾಗಿ ಒಂದು ಸಿಂಪಲ್ ಕ್ಲಿಪ್ಪಿಂಗ್ ಥರ ನಾನೇ ಹೇಳಿಬಿಡ್ತೀನಿ ಏನು ರೆಸಿಪಿ ಇತ್ತು ನಾನು ಮಾಡಿರೋ ಜೀರಾ ರೈಸ್ದು ಅಂತ. ಬಟ್ ಏನು ಹೇಳ್ಬೋದು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಜೀರಾ ರೈಸು. ನಮ್ಮ ಡ್ಯಾಡಿ ಯೂಶ್ವಲಿ ಏನೇ ಟಿಫನ್ಸ್ ಮಾಡಿದ್ರು ಅವರು ತುಂಬ ಅಪರೂಪ ಒಳ್ಳೆ ಕಮೆಂಟ್ ಹಾಕೋದು, ಚೆನ್ನಾಗಿದೆ, ಹೋಟೆಲೆಲ್ಲ ಥರ ಇದೆ, ಹಾಗಿದೆ ಹಿಂಗಿದೆ ಅಂತ. ಬಟ್ ಆದರೆ ಇವತ್ತು ಮಾಡಿದ ಜೀರಾ ರೈಸ್ಗೆ ನಮ್ಮ ಡ್ಯಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ಆ ಜೀರಾ ರೈಸ್ಗೆ ನಾನು ಬೇರೆ ನಮ್ಮ ದೊಡ್ಡಪ್ಪ ಹೋಟೆಲಲ್ಲಿ ಹೋಗಿ ಚಟ್ನಿ ಮತ್ತು ಬಜ್ಜಿ ಎಲ್ಲ ತೊಗೊಂಡು ಬಂದಿದ್ದೆ. ಸೊ ಅದು ಚೆನ್ನಾಗಿತ್ತು. ನೋಡಿ ಗೈಸ್, ಕಣ್ಣೀರೆಲ್ಲ ಸುರಿಸ್ಕೊಂಡು ಕಿಶೋರ್, ಏನಿವತ್ತು ಸ್ಪೆಷಲು? ನಿನ್ ಬರ್ಡೇನಾ? ವಿಶ್ ಯು ಹ್ಯಾಪಿ ಬರ್ಡೇ ಕಿಶೋರ್. ಚಾಕ್ಲೇಟ್ ಎಲ್ಲಿ ಕಿಶೋರ್? ಹೋಗಿ ತರ್ತೀನಿ, ಹೋಗಿ ತಗೋಬಾ. ಯಾಕೆ ಚಾಕ್ಲೇಟ್ ಕೊಡಲ್ಲ ನೀನು? ಸ್ನಾನ ಮಾಡಿ ತರ್ಬೇಕು. ಯಾರಿಬ್ರು? ನಮ್ಮಮ್ಮ ನಮ್ಮಪ್ಪ. ಹೋಗಿ ಸ್ನಾನ ಮಾಡ್ಕೊಂಡು ತಗೋಬರಕ್ಕೆ ಹೇಳು. ನಾನೇನು ಸ್ನಾನ ಮಾಡಿದ್ದೀನಿ, ಹಂಗೆ ಲೈಟ್ ಜಾಸ್ತಿವಲೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್. ಇವಾಗ ಪ್ರಿಪೇರ್ ಮಾಡಬೇಕು ಅಷ್ಟೆ. ಸೂಪರ್ ಕಿಶೋರ್ ನೀ.
ಅದೇನೋ ಗೊತ್ತಿಲ್ಲ, ಈ ವಿಡಿಯೋದಲ್ಲಿ ಯಾವ ಕ್ಲಿಪ್ಪಿಂಗ್ಸ್ನ ಕೂಡ ಡಿಲೀಟ್ ಮಾಡೋದಕ್ಕೆ ಇಷ್ಟ ಆಗ್ತಾಯಿಲ್ಲ ನನಗೆ. ವಿಡಿಯೋ ನೋಡಿದ್ರೆ ತುಂಬ ಮಿನಿಟ್ಸ್ ಆಗಿಬಿಟ್ಟಿದೆ. ನನ್ನ ಆಲ್ಮೋಸ್ಟ್ ವಿಡಿಯೋಸಲ್ಲಿ ನಾನು ಇಷ್ಟೊಂದು ಜಾಸ್ತಿ ಮಿನಿಟ್ಸ್ ಆಗಿರೋ ವಿಡಿಯೋ ಇದೆ ಅನಿಸುತ್ತೆ. ಬಟ್ ಆದರೂ ಏನೂ ಡಿಲೀಟ್ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಅದೆಲ್ಲ ಇರಲಿ, ಫಸ್ಟು ಇವಾಗ ಜೀರಾ ರೈಸ್ ಹೆಂಗೆ ಮಾಡೋದು ನೋಡೋಣ, ಓಕೆನಾ? ಇಲ್ಲಿ ನಾನು ಕಿಶೋರ್ ಜೊತೆ ಮಾತಾಡ್ತಾ ಹಾಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು 1 ಸ್ಪೂನ್ ತುಪ್ಪ ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಕಾದ ಮೇಲೆ ನಾರ್ಮಲ್ ಮಸಾಲ ಐಟಮ್ಸ್ ಎಲ್ಲ ಏನಿರುತ್ತೆ ಅದನ್ನು ಹಾಕ್ಕೊತೀನಿ. ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ, ಜಸ್ಟ್ ಬಿಕಾಸ್ ಜೀರಾ ರೈಸ್ ಅಲ್ವಾ, ಅದಕ್ಕೆ ಜೀರಾ ಜಾಸ್ತಿ ಇರಲಿ ಅಂದ್ಬಿಟ್ಟು. ಅದೆಲ್ಲ ಫ್ರೈ ಆದಮೇಲೆ ನಾರ್ಮಲಾಗಿ ನಾನು ಏನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ಗಾರ್ಲಿಕನ್ನು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಆ್ಯಂಡ್ ಅದ್ರ ಜೊತೆ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲದನ್ನು ಫಸ್ಟು ಆ್ಯಡ್ ಮಾಡ್ಕೊತೀನಿ. ಅದೆಲ್ಲ ಆ್ಯಡ್ ಮಾಡ್ಕೊಂಡಾದಮೇಲೆ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಕೊರಿಯಂಡರ್ ಲೀವ್ಸನ್ನ ಆ್ಯಡ್ ಮಾಡಿ ಆಮೇಲೆ ಮತ್ತೆ ನೀಟಾಗಿ ಫ್ರೈ ಮಾಡಿ ಸ್ವಲ್ಪ ಮಸಾಲಾಗೆ ಎಲ್ಲ ಜೀರಾ ಪೌಡರು, ಪೆಪ್ಪರ್ ಪೌಡರು, ಆಮೇಲೆ ಗರಂ ಮಸಾಲ ಪೌಡರ್, ಇದು 3 ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಇದೆಲ್ಲ ಏನು ನಾನು ಯೂಸ್ ಮಾಡ್ತಾಯಿಲ್ಲ, ಬಿಕಾಸ್ ಜೀರಾ ರೈಸು ಯಾವಾಗಲೂ ಕಲರ್ಲೆಸ್ ಇರುತ್ತೆ. ಸೊ ಇದೆಲ್ಲ ಆ್ಯಡ್ ಮಾಡಿದ್ರೆ ಸ್ವಲ್ಪ ಕಲರ್ ಬಂದುಬಿಡುತ್ತೆ, ಆ ರೆಡ್ಡಿಶ್ ಕಲರ್ ಏನಿರುತ್ತೆ ಅದು ಬಂದುಬಿಡುತ್ತೆ. ಅದಕ್ಕೆ ಅಂದ್ಬಿಟ್ಟು ನಾನು ಅದನ್ನೇ ಆ್ಯಡ್ ಮಾಡಿಲ್ಲ. ಬಟ್ ಪೆಪ್ಪರ್ ಪೌಡರು, ಗರಂ ಮಸಾಲ ಇದೆಲ್ಲ ಕಲರ್ ಜೀರಾ ರೈಸಿಗೆ ಮ್ಯಾಚ್ ಆಗುತ್ತಲ್ವ, ಅದಕ್ಕೆ ಅಂದ್ಬಿಟ್ಟು ನಾನು ಹೀಗೆ ಎಕ್ಸ್ಪೆರಿಮೆಂಟ್ ಮಾಡೋದು, ಯಾವುದ್ಯಾವುದೆಲ್ಲ ಅಡುಗೆಗೆ ಏನೇನು ಹಾಕ್ಬೋದು, ಏನೇನು ಮಾಡ್ಬೋದು ಅಂತ. ಸೊ ಅದನ್ನೆಲ್ಲ ಹಾಕಿದ್ದೀನಿ. ಆ್ಯಂಡ್ ಕಡಲೆಬೇಳೆ ಒಂದು ಹಾಕಿದ್ದೀನಿ, ಬಿಕಾಸ್ ಇಲ್ಲೇನು ನಾವು ಬಟಾಣಿ ಎಲ್ಲ ಯೂಸ್ ಮಾಡಲ್ಲ ಅಲ್ವಾ. ನನಗೆ ಏನಾದರೂ ಒಂದು ಆ ಥರ ಕಾಳು ಥರ ಗ್ರೇನ್ಸ್ ಥರ ಐಟಮ್ಸ್ ಇದ್ದರೆ ನಂಗೆ ಇಷ್ಟ ಆಗುತ್ತೆ, ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ. ಎಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿ ಅದಾದಮೇಲೆ ಅದಕ್ಕೆ ರೈಸ್ ಹಾಕ್ಬಿಟ್ಟು, ರೈಸ್ನ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡಿ ಆಮೇಲೆ ನೀರು ಹಾಕಿ ಫುಲ್ ಅದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಕುಕ್ಕರ್ ಕ್ಲೋಸ್ ಮಾಡ್ತೀನಿ. ಇಷ್ಟೇ ನಾನು ಮಾಡಿದ್ವಿ. ಬಟ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟ್ ಆಗಿತ್ತು. ಅದ್ರ ಜೊತೆ ಚಟ್ನಿ ಮತ್ತು ಬಜ್ಜಿ ಇದರಿಂದ ಇನ್ನೂ ತುಂಬ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಸಂಡೇ ಎಲ್ಲರೂ ಬರಬೇಕು. ಕೇಕು, ಚೆರಿ ಕೇಕ್, ಮ್ಯಾಂಗೋ ಕೇಕು, ಆಪಲ್ ಕೇಕು, ಸ್ಟ್ರಾಬೆರಿ ಕೇಕು, ಚಾಕ್ಲೇಟ್ ಕೇಕು ಬರಬೇಕು. ಎಲ್ಲರೂ ಬರಬೇಕು, ವಿಡಿಯೋ ಮಾಡಬೇಕು. ಈ ಗ್ಯಾಪ್ನಲ್ಲಿ ನಂಗೆ ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತು ಹೊರಗಡೆ, ಅದನ್ನು ಕೂಡ ಹೋಗಿ ಮುಗಿಸ್ಕೊಂಡು ಬಂದೆ. ನಿದ್ದೆ ಮಾಡಿದ್ದೆ ಗೈಸ್, ಒಂದು ಒಳ್ಳೆ ನಿದ್ದೆ ಆಯಿತು. ನಿದ್ದೆ ಮಾಡೋಕ್ಕಿಂತ ಮುಂಚೆ ಟಿಫನ್ ಮಾಡಿಬಿಟ್ಟು 1-2 ಅವರ್ಸ್ ಕೂತ್ಕೊಂಡು ಸೀರೀಸ್ ನೋಡಿದೆ. ಯಾವ ಸೀರೀಸ್ ಗೊತ್ತಾ? ಇನ್ಸ್ಪೆಕ್ಟರ್ ರಿಷಿ. ರೀಸೆಂಟ್ಲಿ ಈರಾಮಂಡಿ ಸೀರೀಸ್ ನೋಡಿದೆ ಗೈಸ್, ಚೆನ್ನಾಗಿದೆ, ಸೂಪರ್ ಆಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಹೆಂಗಂದರೆ ಯಾವುದಾದ್ರೂ ಒಂದು ಸೀರೀಸ್ ನೋಡಿದ್ರೆ ಅದೇ ವೈಬಲ್ಲಿ ಇದ್ಬಿಡ್ತೀನಿ ಸ್ವಲ್ಪ ದಿನ. ಅದು ಹೆಂಗಂದರೆ ನನ್ನ ರಿಯಾಲಿಟಿ ಆಫ್ ಲೈಫಲ್ಲಿ ಕೂಡ ಅದ್ರದ್ದು ಕೆಲವೊಂದು ಇನ್ಸಿಡೆಂಟ್ಸ್ ನನಗೆ ಬರ್ತಾ ಇರುತ್ತೆ ಸಡನ್ ತಲೆನಲ್ಲಿ ಆ ಥರ ಎಲ್ಲ ಫೀಲ್ ಆಗ್ತಾ ಇರುತ್ತೆ. ಹಂಗೆ ಇವಾಗ ಒಂದು ಇನ್ಸ್ಪೆಕ್ಟರ್ ರಿಷಿ ಅಂತ ನೋಡ್ತಾ ಇದ್ದೀನಿ. ಇವಾಗ 3rd ಎಪಿಸೋಡಲ್ಲಿ ಇದ್ದೀನಿ ಅಷ್ಟೇ. ಚೆನ್ನಾಗಿದೆ. ಒಂದು ವನರಚಿ ಅಂತ ಒಂದು ಕ್ಯಾರೆಕ್ಟರ್ನ ಹೈಲೈಟ್ ಮಾಡಿದ್ದಾರೆ. ಆ್ಯಂಡ್ ಒಂದು ಡೆತ್ಸ್ ಆಗ್ತಾ ಇರುತ್ತೆ, ಅದನ್ನು ಸಸ್ಪೆಕ್ಟ್ ಮಾಡೋದೇ ಮೂವಿ ಚೆನ್ನಾಗಿದೆ. ಸಸ್ಪೆಕ್ಟ್ ಮಾಡೋದೇ ಸೀರೀಸು, ಚೆನ್ನಾಗಿದೆ ಸೀರೀಸು. ಪೂರ್ತಿ ನೋಡಿ ಮತ್ತೆ ಯಾವಾಗಾದರೂ ಒಂದು ಬ್ಲಾಗಲ್ಲಿ ಹೇಳ್ತೀನಿ ಫುಲ್ ಮೂವಿ ಎಲ್ಲ, ಫುಲ್ ಸೀರೀಸ್ ಹೆಂಗಿದೆ ಅಂದ್ಬಿಟ್ಟು, ಆಯಿತಾ? ಇವಾಗ ಊಟ ಮಾಡಬೇಕು. ಊಟ ಮಾಡಿ ಊಟ ಏನು ಮಾಡಲ್ಲ, ಅದೇ ಜೀರಾ ರೈಸ್ ತಿಂತೀನಿ ನಾನು. ಅಪ್ಪಂಗೆ ಅನ್ನ ಮಾಡ್ತೀನಿ, ಬಿಸಿ ಅನ್ನ, ಮೊಸರು, ಉಪ್ಪಿನಕಾಯಿ ಅವ್ರಿಗೆ. ನನಗೆ ಅನ್ನ, ಜೀರಾ ರೈಸ್ ಇಷ್ಟು ತಿಂದ್ಬಿಟ್ಟು ಏನಾದರೂ ಒಂದು ಸ್ವಲ್ಪ ಫ್ರೂಟ್ಸ್ ತಿಂದ್ಬಿಟ್ಟು ಮತ್ತೆ ಸೀರೀಸ್ ನೋಡೋಕೆ ಕಂಟಿನ್ಯೂ ಮಾಡಬೇಕು. ಎಕ್ಸಾಮ್ಸ್ ಇದೆ ಗೈಸ್. ಸ್ಟಡಿ ಹಾಲಿಡೇಸ್ ಬಂದಮೇಲೆ ಒಂದು ಸ್ಟಡಿ ಹಾಲಿಡೇಸ್ದು ಸೀರೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ನಾನು ಹಿಂಗೆ ಏನು ಮಾಡ್ತೀನಿ ನನ್ನ ಸ್ಟಡಿ ಹಾಲಿಡೇಸಲ್ಲಿ ಅಂತ. ಮತ್ತೆ ಏನು ಸಮಾಚಾರ ಗೈಸ್, ಎಲ್ಲ ಚೆನ್ನಾಗಿದ್ದೀರಾ? ನಂಗೆ ನಗು ಬರ್ತಾ ಇದೆ. ಇದೆಲ್ಲ ಆ್ಯಕ್ಚುಲಿ ಯಾರಾದರೂ ನೋಡ್ತಾ ಇರ್ತಾರಲ್ಲ ಅವ್ರಿಗೆ 100% ನಗು ಬರುತ್ತೆ. ಅಟ್ಲೀಸ್ಟ್ ನಾನು ಅಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ದೀನಿ ಅಂತ ಖುಷಿ ಪಡಿ ಆಯ್ತಾ. Channel Yashu Vlogs and Rushika Vlogs and Kushi Vlogs. ಇವತ್ತು ನಾವು ಯಶೋಕ ಮನೆಗೆ ಬಂದಿದ್ದೀವಿ. ಫಿನಿಶಿಂಗ್ ದ ಫಂಕ್ಷನ್ ಫ್ರಮ್ ಮೈ ಹೌಸ್. ಗೆಸ್ ವಾಟ್, ಇವತ್ತು ಪಾಪು ಬರ್ತಾ ಇದ್ದಾನೆ. ಹೌದಾ ಹೌದಾ? ನೀನು ನಂಗೆ ಹೇಳಿಲ್ಲ, ಅವಾಗ ಬಂದಿದ್ದಿಲ್ಲ. ಐ ಕಾಂಟ್ ಬಿಲೀವ್ ಇಟ್. ಪಾಪು ಬರ್ತಾ ಇದ್ದಾನೆ ಚಿಕ್ಕ. ಐ ಕಾಂಟ್ ಬಿಲೀವ್ ಇಟ್ ಗೈಸ್. ಇಫ್ ಹಿ ಕಮ್ಸ್ ಐ ವಿಲ್ ಡು ದ ಏನಂತ ಮಾಡ್ತೀಯ ವ್ಲಾಗ್ಸ್? ಇವತ್ತು ಮೋಹಿತ ಬಂದಿದ್ದಾನೆ, ನಾವು ಆಟ ಆಡ್ಬೋದು. ಬಂದಿಲ್ಲ ಇನ್ನು ಎಲ್ಲಿ ಬಂದಿದ್ದಾನೆ? ರಾತ್ರಿ ಹೇಳಕ್ಕೆ. ನಿನ್ನ ಎಲ್ಲಿ ಬಂದಿದ್ದಾನೆ ಚಿಕ್ಕಿ? ಬಂದ ಆಮೇಲೆ ಹೇಳೋದು. ಏನಂತ ಹೇಳ್ತೀಯ? ಇವತ್ತು ಪಾಪು ಬಂದಿದ್ದಾನೆ, ಆಯ್ತಾ ಆಟ ಆಡ್ಬೋದು ಅಂತ ಹೇಳ್ತೀಯಾ? ಆಮೇಲೆ ಇನ್ನೇನೇನು ಹೇಳ್ತೀಯಾ? ಅಕ್ಕ ನಿಜವಾಗ್ಲೂ ಅಪ್ಲೋಡ್ ಮಾಡ್ತೀರಿ ನೀವು? ನಾನು ನೋಡ್ಬೋದಾ? ಋಷಿಕಾ ವ್ಲಾಗ್ಸ್ ಅಂತ ಇದ್ದಾಳಲ್ಲ, ಋಷಿಕಾ ವ್ಲಾಗ್ಸ್ ಅಂಡ್ ಯಶು ವ್ಲಾಗ್ಸ್ ಇವಳನ್ನ ಅಪ್ಲೋಡ್ ಮಾಡಿದ್ದಾಳೆ ಋಷಿಕಾ ವ್ಲಾಗ್ಸ್ ಅನ್ನಕ್ಕೆ. ಕುಡಿಯಲ್ಲಿ ಒಂದು ನಿಮಿಷ ಎಡಿಟ್ ಮಾಡ್ಬಿಡಿ ಇದನ್ನ. ಏನ್ ಮಾಡ್ತಾ ಇದೀಯ ಚಿಕ್ಕು? ಹಂಗಿಟ್ಕೊಂಬಾರ್ದು. ಆಯ್ತಾಯ್ತು ಆಯ್ತು. ಅಯ್ಯೋ ಏನಾರ ಮಾತಾಡ್ಬೇಕು, ಸುಮ್ಮನೆ ನೀನ್ ಮಾಡ್ತಾ ಇರುವ ನಿಮಿಷ. ನಾನು ಇಟ್ಕೊತೀನಿ ಕೊಡು. ಎಷ್ಟಕ್ಕಂತ ಅಕ್ಕ ಎಡಿಟ್ ಮಾಡ್ಬಿಡ್ತಾರ ಅದನ್ನ. ಇಲ್ಲ ನಾನೇನಾಗ ಮಾಡ್ಬಿಡ್ತೀನ ಚಿಕ್ಕು ಮಾಯೆ. ಅಲ್ಲೋ ಮೇಡಮ್, ವಿಡಿಯೋ ಹೋಗ್ಲಿ, ಈ ಕಡೆ ಕ್ಯಾಮ್ರಾ ಯೂಸ್ ಮಾಡು. ಕೈಯೇ ಇಟ್ಕೊಂಡಿತ್ತು. ಮಾತಾಡ್ಬೇಕಪ್ಪ, ಸುಮ್ಮನೆ ವ್ಲಾಗ್ ಮಾಡೋದಲ್ಲ. ಹಂಗೆಲ್ಲ ಅಲ್ಲಾಡ್ಸ್ತಾರೇನೆ, ಹಂಗೆಲ್ಲ ಆಡ್ಸ್ಬಾರ್ದು ಚಿಕ್ಕಿ. ನೋಡ ನಿನ್ನ ತೋರ್ಸ್ಕೊಳಕ ಕೊಡಿಲ್ಲ, ನಾನು ತೋರಿಸ್ತೀನಿ ಕೊಡು. ಇವತ್ತು ನಾವು ಯಶೋಕ ಮನೆಗೆ ಬಂದಿದ್ದ. ನಾನು ನಿನ್ ತೋರಿಸ್ತೀನಿ, ಅವಾಗ ಮಾತಾಡು. ಇವತ್ತು ನಾವು ಯಶೋಕ ಮನೆಗೆ ಬಂದಿದ್ದೀವಿ. ಏನ್ ಸ್ಪೆಷಲ್ ಗೊತ್ತಾ? ಇವತ್ತು ಪಾಪು ಬರ್ತಿದ್ದಾರಂತೆ. ಅಮ್ಮ ನಿಧಾನ, ಬೀಳ್ತೀರಾ, ಇಬ್ರು ಬೀಳ್ತೀರಾ. ಹಿಂಗ್ ಮಾಡ್ಬೋದು. ಅಕ್ಕ ವ್ಲಾಗ್ ಮಾಡ್ತಾ ಎಣ್ಣೆ ತಗೋಬಾ. ಎಣ್ಣೆ ಎಲ್ಲ ಸೌದೆ, ಕಾಗೆ ಸೌದೆ ತಗೋಬಾ. ಆಮೇಲೆ ಎಣ್ಣೆ, ಎಣ್ಣೆ ತಗೋಬಾ. ಮ್ಯಾಚ್ ಬಾಕ್ಸ್, ಮ್ಯಾಚ್ ಬಾಕ್ಸ್ ತಗೋಬಾ. ಇವತ್ತು ಮೋಹಿತ ಬರ್ತಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ, ಆಲ್ಸೋ ಎಕ್ಸೈಟೆಡ್. ಏನ್ ಮಾಡ್ತಾ ಇದ್ದೀರಾ? ಟೀ ಯಾರಿಗೆ? ಅಪ್ಪಗೆ, ನಿಮ್ಮ ಅಮ್ಮಮ್ಮಗೆ, ತಾತ, 3 ಜನಕ್ಕೆ. ಏನ್ ಗೊತ್ತಾ, ನಮ್ಮನೆ ಟೀಯಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಏನು? ಟೀ ಪೌಡರ್ಗೆ ಶುಂಠಿನ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ. 2 ಮಿಕ್ಸ್ ಮಾಡಿ ನಮ್ಮನೆ ಟೀ ಮಾಡೋದು. ಸೊ ನಮ್ಮನೆ ಟೀ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರೋದು, ಬಟ್ ಚೆನ್ನಾಗಿರುತ್ತೆ. ನಾನು ಯಾವತ್ತೂ ಕುಡ್ದಿಲ್ಲ, ಬಟ್ ಬೀಜ ಚೆನ್ನಾಗಿರುತ್ತೆ. ಅದಕ್ಕೆ ಈ ತರ ಮಾಡ್ಕೊಂಡು ಇಟ್ಕೋತೀವಿ. ಏನಾದ್ರೂ ಸ್ವಲ್ಪ ಹೇಳ್ತೀರಾ? ಹೇಳುತ್ತಲ್ಲ ಟಿಪ್ಸ್, ನೀವು ಹಿಂಗ್ ಮಾಡ್ಕೊಳಿಬೇಕಂದ್ರೆ. ಇದು ಏನಪ್ಪಾ, ಶುಂಠಿ ಹಾಕಂಗಿಲ್ಲ ಅದಕ್ಕೆ.
ಅದೇ ಅದರಲ್ಲೇ ಇರುತ್ತಲ್ಲ ಶುಂಠಿ. ಇದರಲ್ಲೇ ಶುಂಠಿ ಇರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸಕ್ಕರೆ ಏನಿಲ್ಲ. ಮತ್ತೆ ನೀವು ಟೇಸ್ಟ್ ಮಾಡಿಲ್ಲ ಅಂತಿರಲ್ಲ, ಮತ್ತೆ ಹೆಂಗೆ ಚೆನ್ನಾಗಿರುತ್ತೆ ಅಂತಿದ್ದೀರಾ? ನಮ್ಮ ಮನೇಲಿ ಯಾರಾದ್ರೂ ಟೀ ಕುಡಿದ್ರೆ ಏನೋ ಸ್ಪೆಷಲ್ ಆಗಿದೆಯಲ್ಲ, ಏನೋ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ, ಚೆನ್ನಾಗಿದೆಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತಾತ ಸುಮ್ ಕೊಟ್ರಾ ನಂಗೆ? ಏನದು? ಮೂಸಂಬಿ. ನಿಂಗ್ ಬೇಕಾ? ಬೀಳಿಸ್ತಾ ಇದೆಯಾ ಚಿಕ್ಕು? ಚಿನ್ನಿ ಗಾಯ್ಸ್, ಇಲ್ಲಿ ನಮ್ಮ ಪಾಪು. ಪಾಪ ಪಾಪ ಆಯ್ ಮಾಡು. ಅಮ್ಮ ಆಯ್ ಮಾಡಿ, ಇಲ್ಲಿ ಆಯ್ ಮಾಡೆ, ಆಯ್ ಮಾಡೆ. ಚಿನ್ನಮ್ಮ ಅಮ್ಮ ಐಫೈ ಮಾಡು ಒಂದ್ಸಲ. ಐಫೈ ಮಾಡು ಒಂದ್ಸಲ. ನೋಡು, ಏನಾದ್ರು ವಿಡಿಯೋ ಮಾಡ್ಬೇಕಾದ್ರೆ ಮಾಡಲ್ಲ ಕಣೆ. ಅಮ್ಮ ಒಂದ್ಸಲ ಐಫೈ ಮಾಡೆ. ಚಿನ್ನಿ 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 ಪಾಪ ಒಂದ್ಸಲ ಐಫೈ ಮಾಡಪ್ಪ. ಶೇಕ್ ಹ್ಯಾಂಡ್ ಕೊಡೋಗ್ಲಿ. ಕೊಡು ಚಿಕ್ಕು, ನೀನೆ ಶೇಕ್ ಹ್ಯಾಂಡ್. ಐಫೈ ಮಾಡು ಚಿಕ್ಕು. ನೀನ್ ಮಾಡಮ್ಮ, ಐಫೈ ಮಾಡು. ಐಫೈ ಶೇಕ್ ಹ್ಯಾಂಡ್ ಕೊಡು. ಶೇಕ್ ಹ್ಯಾಂಡ್ ಐಫೈ. ಯಾವುದು ಗೈಸ್, ಇಲ್ಲಿ ನೋಡಿ, ತೇಜು ಹೊಸ ಐಫೋನ್ ತಗೊಂಡಿದ್ದಾಳೆ. ಸಿರಿ ಅವಳಿಗೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನಗೆ ಗೊತ್ತು. 1.5 ಲಕ್ಷ ಅಂತೆ. ತಗೊಳ್ಳಿ ಮ್ಯಾಮ್. ರಿಚ್ ಕಿಡ್ಸ್ ಗೈಸ್. ಬರ್ತಡೇಗೆ ನಮ್ಮ ಬಾಬಾ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಮದ್ವೆ ಆಗೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ. ಅಮ್ಮ ಹೋಯ್ತವ್ರ ಬಾಯ್ ಮಾಡು. ಅಮ್ಮ ಬಾಯ್ ಮಾಡು ಅಮ್ಮಂಗೆ. ಬಾಲು ತಾಂಡ್ತೀನಿ, ಬಾಲು ತಾಂಡ್ತೀನಿ. ಇರಲ್ವಾ? ಇವತ್ತೇ ಬಾಯ್ ಮಾಡ್ದಲ್ಲೋ ನಂಗೆ. ತಗೋ ಬರ ಮೇಲೆ. ಹುಷಾರು ಪಾಪ. ಎಷ್ಟ್ ನೀಟಾಗಿ ಬಾಯ್ ಮಾಡ್ಬಿಡ್ತಾನ. ನೋಡಲ್ಲ ಅಮ್ಮರು. ಚಿನ್ನಿಯ ಎಲ್ಲಿಗೆ? ನೀನ್ ಎಲ್ಲಿ ಹೋಯ್ತಿ? ಅಲ್ಲೋಡಮ್ಮ ಅಲ್ಲಿ ಕೊಡ್ತಾನಲ್ಲಿ ಬಾಯ್ ಮಾಡು. ಈ ಸರ್ ಬೇಡ ಹೋಗೊಂಡು ಕೊಟ್ರೆ ವಾಪಸ್ ಕೊಡೋಣ. ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಆವತ್ತು ನೈಟ್ ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಈ ವ್ಲಾಗ್. ಪಾಪು ಇನ್ನು 115 ಡೇಸ್ ಇಲ್ಲೇ ಇರ್ತಾನೆ. ಅವರ ಅಂದರೆ ನಮ್ಮ ಅಕ್ಕ ಬಾವ ಇಬ್ಬರು ಬಂದು ಬಿಟ್ಟೋದ್ರು ಅವನ್ನ. ಸೊ ಅವನಿಲ್ಲೇ ಇರ್ತಾನೆ. ದಟ್ಸ್ ಅ ಗುಡ್ ನ್ಯೂಸ್. ಆ್ಯಂಡ್ ಹೋಪ್ಸೋ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ನನಗಂತೂ ಈ ವ್ಲಾಗ್ ತುಂಬ ಇಷ್ಟ ಆಗಿದೆ. ತುಂಬ ಸ್ಪೆಷಲ್ ಫೀಲ್ ಇದೆ ಈ ವ್ಲಾಗ್ ಬಗ್ಗೆ ನನಗೆ. ನಿಮಗೂ ಹಂಗೆ ಇಷ್ಟ ಆಗ್ಬೋದು ಅಂತ ಅನ್ಕೊತೀನಿ. ಇಷ್ಟ ಆದರೆ ಮೇಕ್ ಶ್ಯೂರ್ ಯು ಗೈಸ್ ಲೈಕ್ ಮೈ ವಿಡಿಯೋ, ಶೇರ್ ಮೈ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್.